ಏ ಏನಯ್ಯ, ಏನಮ್ಮ ನೀನು? ಹಾ, ನೀನು ಆಟ ಆಡಕ್ಕೆ ದೇಹ ದಾಡಿ ಇಲ್ಲ, ನನ್ಗೆ ಶಕ್ತಿ ಇಲ್ಲ ಅಂತೀಯ. ನಿನ್ನ 4ನೇ ಸ್ಥಾನಕ್ಕೆ ನಾನು ನಿಲ್ಲಿಸ್ತೀನಮ್ಮ ಅಂತ ಹೇಳ್ತಾನೆ ಶಾಸ್ತ್ರಿ. ಆಕ್ಚುಲಿ ಆ ಹುಡ್ಗಿ ಕುಮಾರಿ ಒಳ್ಳೆ ಟಾಂಗ್ ಕೊಡ್ತು. ಏನು ಎಲ್ಲ ಬಾಡಿ ಬಿಲ್ಡರ್ಗಳೇ, ಏನ್ ದೈಹಿಕವಾಗಿ ತುಂಬಾ ಶಕ್ತಿಯಾಗಿರೋರೆ ಬಂದ್ಬಿಟ್ಟು ಗೆಲ್ತಾ ಇದಾರ ಬಿಗ್ ಬಾಸ್ ಮೇಲೆ ಅಂತ ಕೇಳ್ತಾಳೆ. ಆಕ್ಚುಲಿ ಅದು ವ್ಯಾಲಿಡ್ ಪಾಯಿಂಟ್. ಶ್ರುತಿ ಮೇಡಮ್ ಆಕ್ಚುಲಿ ಕುಮಾರಿ ಹೇಳ್ತಾಳಲ್ಲ, ಆ ಮಾತಿಗೆ ಶಬಾಷ್ ಅನ್ನುವ ರೀತಿ ಒಂದು ನೋಟವನ್ನ ನೋಡ್ತಾಳೆ. ಅದಕ್ಕೆ ಅವನಂತಾನೆ ಇವ್ ನೋಡಿ, ನೀವು ಶಾಸ್ತ್ರಿ ಹೇಳ್ಬೋದು, ಹೌದು ಅವರೇ ಗೆದ್ದಿರೋದು. ಯಾರು ಗೆದ್ದಿದ್ದಾರೆ? ಬುದ್ಧಿವಂತಿಕೆ ಇರ್ತಕ್ಕಂಥವ್ರು ಗೆದ್ದಿದ್ದಾರೆ ಅಂತ ಕುಮಾರಿ ಹೇಳ್ತಾಳೆ. ಅದಕ್ಕೆ ಅವನಂತಾನೆ, ಏನು ಮಾತಾಡಿ ಗೆದ್ಬಿಟ್ಟಿದಾರಾ ಅಂತಾನೆ ಶಾಸ್ತ್ರಿ. ಕುಮಾರಿ ಹೇಳ್ತಾಳೆ, ಹೌದು ಮಾತಾಡಿನೇ ಗೆದ್ಬಿಟ್ಟಿದ್ದಾರೆ ಅಂತ ಅಂತಾರೆ. ಆ ರೀತಿ ನೋಡಿದ್ರೆ ನೀವು ಕಳೆದ ಬಾರಿ ನಮ್ಮ ಗಿಲ್ಲಿ ಏನ್ ಜಿಂಬಾಡಿ ಆಗ್ಬಿಟ್ಟಿದ್ ಅವನು ಗಿಲ್ಲಿ. ಏನಂದ್ರೆ ಏನು ಇಲ್ಲ, ಅವನು ಮಾತಿನ ಮಲ್ಲ. ಆಯ್ತಾ, ಎಷ್ಟೋ ಜನ ಹೇಳ್ತಾ ಇದ್ರು ಅರ್ಧದಲ್ಲೇ, ಇವ್ನ್ ಏನ್ ಬಿಡ ಮರ, ಆಟಗಳು ಸರಿಯಾಗಿ ಆಡ್ತಾ ಇಲ್ಲ, ಟಾಸ್ಕ್ ಗಳು ಗೆಲ್ತಾ ಇಲ್ಲ, ಇವ್ನ್ ಬರೋದ್ ಚಾನ್ಸೇ ಇಲ್ಲ, ಇವ್ನ್ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಅರ್ಧದಲ್ಲೇ ಹೇಳ್ತಾ ಇದ್ರು ಗಿಲ್ಲಿಗೆ. ಆದ್ರೆ ಕೊನೆಗೆ ಏನಾಯ್ತು, ಜನ ಯಾರನ್ನ ಇಷ್ಟ ಪಡ್ತಾರೆ ಅನ್ನೋದೇ ಮೇಯ್ನು. ಅವನು ಜಿಂಬಾಡಿನ, ಅವನ್ಗೆ ದೇಹ ದಾಡಿ ಇದೆಯಾ ಅದನ್ನ ನೋಡಲ್ಲ. ಜನಕ್ಕೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಜನ ಗೆಲ್ಲಿಸ್ತಾರೆ. ಈ ಬಾರಿನೂ ಕೂಡ ಎಲ್ರಿಗೂ ಕುಮಾರಿ ಅಂತಕ್ಕಂಥವಳು ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತಾ ಇದೆ. ಈ ಬಾರಿ ಬಿಗ್ ಬಾಸ್ ಗಳು ಹೋಗೋದು ಯಾವುದೇ ಡೌಟ್ ಇಲ್ಲ. ನಮ್ಗೆ ಏನಪ್ಪಾ ಅಂತ ಅನ್ಸುತ್ತೆ ಅಂದ್ರೆ, ಇವಳನ್ನ ಇಲ್ಲಿ ಗೆಲ್ಸಿ ಬಿಗ್ ಬಾಸ್ ಗೆ ಕಳ್ಸೋ ಬದ್ಲು ಇದನ್ನೇ ಒಂದ್ ಮಿನಿ ಬಿಗ್ ಬಾಸ್ ಅಂತ ಮಾಡ್ಬಿಟ್ಟಿದ್ರೆ ಅದ್ರಲ್ಲಿ ಇವಳು ಗೆದ್ದೇ ಬಿಡ್ತಿದ್ಲು. ಆಯ್ತಾ, ಆಕ್ಚುಲಿ ಇವಾಗ ನಾವು ನೋಡ್ತಾ ಇರ್ತಕ್ಕಂಥ ಎಪಿಸೋಡ್ ಗಳನ್ನ ನೋಡಿದಾಗ ಒಂದ್ ಮಿನಿ ಬಿಗ್ ಬಾಸ್ ತರ ಆಗ್ತಾ ಐತೆ ಫೀಲ್. ಆಯ್ತಾ, ಆಮೇಲೆ ಅಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಎಲ್ಲ ಮುಖ ಪರಿಚಯ ಚೆನ್ನಾಗಿ ಆಗ್ತಾ ಇದೆ, ಜನಗಳಿಗೆ ಒಂಥರ ಸೆಲೆಬ್ರಿಟಿಗಳ ರೀತಿ ಆಗ್ತಾ ಇದಾರೆ. ಹಾಗಾಗಿ ಇದು ಏನೋ ಒಂದು ಲಕ್ಷಾಂತರ ಜನದಲ್ಲಿ ಇಷ್ಟ ಚೆನ್ನಾಗಿ ತಂದ್ಬಿಟ್ಟು ನಾವು ಅದ್ ಮಾಡ್ತಾ ಇದೀವಿ ಇದ್ ಮಾಡ್ತಾ ಇದೀವಿ ಅನ್ನೋದ್ಕಿಂತ ಇದನ್ನ ಮಾಡ್ಬೇಕಾಗಿತ್ತು. ಆಯ್ತಾ, ಹಾಗಾಗಿ ನಮ್ಮ ಟೀಚರ್ ಅಮ್ಮ ಅಂತವ್ರು ಕೂಡ ಗೆಲ್ಬೇಕು. ಆಯಮ್ಮ ಚಾಲೆಂಜ್ ಆಗ್ತಾರೆ ನೋಡಿ. ಆಕ್ಚುಲಿ ಎಲ್ರು ಹೇಳ್ತಾರೆ ಏನಂತ, ಅವ್ರಿಗೆ ಶಕ್ತಿ ಇಲ್ಲ, ಹಂಗೆ ಹಿಂಗೆ, ಅವರು 72 ವರ್ಷ ಆಗ್ಬಿಟ್ಟದೆ. ಆ ಅಮ್ಮ ಸಖತ್ತಾಗಿ ಹೇಳೋದು, ಸಖತ್ತಾಗಿ ಹೇಳಿದ್ಲು, ನಾನ್ ಮಾಡ್ತೀನಲ್ಲ ಒಂದು ನಮಸ್ಕಾರ, ಆ ರೀತಿ ನೀವು ಮಾಡ್ಬಿಡಿ ಒಂದು ನಮಸ್ಕಾರನ. ಆಯ್ತಾ, ಬಿಗ್ ಬಾಸ್ ಮಾಡ್ತೀರ ಆ ರೀತಿ ಮಾಡ್ಬಿಡಿ. ಇದು ಏಜ್ ಅಂದ್ರೆ ಇದು 72 ವರ್ಷದಲ್ಲಿ ಬಿಗ್ ಬಾಸ್ ಗೆ ಬರ್ತಕ್ಕಂತ ಒಂದು ಸ್ಪಿರಿಟ್ ಇದೆಯಲ್ವಾ, ಅದು ಇದು ಅಂದ್ಬಿಟ್ಟು ಆಕ್ಚುಲಿ ನಮಸ್ಕಾರ ಮಾಡ್ತಾಳೆ. ನಿಜವಲ್ಲೂ ಈಗ ಇರತಕ್ಕಂತ 20 ವರ್ಷ 30 ವರ್ಷದ ಹುಡುಗರು ಕೂಡ ಅಬ್ಬಾಬಾಬಾ ಏನಪ್ಪಾ ಇವಳು ಅಂತ ಅನಿಸ್ಬಿಡ್ತು. ಆಯ್ತಾ, ಆಕ್ಚುಲಿ ಅದು ಸೆಲೆಕ್ಷನ್ ಅಂದ್ರೆ ಅಂತೇವ್ರನ್ನ ನಾವು ಗೆಲ್ಲಿಸ್ಬೇಕು. ಆಯ್ತಾ, ಏನೋ ಅವ್ರು ಏನೋ ಒಂಥರ ಹುಚ್ಚುಚ್ಚು ಬಂದಂಗ ಆಡ್ತಾನಂತೆ, ಮೊಲಾಗರ್ ಬಂದಂಗ ಆಡ್ತಾನಂತೆ, ಅಂತೇವ್ರನ್ನೆಲ್ಲ ನೀವು ಬಿಗ್ ಬಾಸ್ ಒಳಗಡೆ ತಂದ್ಬಿಟ್ಟು ಅವ್ರನ್ನ ಗೆಲ್ಸಿ ಅವ್ರನ್ನ ಮಾಡಿ ಯಾವ ಬೇಡ ಸ್ವಾಮಿ ನಮ್ಗೆ. ನೀವು ನೋಡಿರ್ಬಹುದು ಇವಾಗೆಲ್ಲ ಏನ್ ನಡೀತಾ ಇದೆ ಏನು ಅಂತ ಆಕ್ಚುಲಿ. ಆದ್ರೆ ಇಂತ ನಮ್ಮ ಒಬ್ಬ ಕುಮಾರಿಯನ್ನ ಸೋಲ್ಸೋಕೆ ಎಲ್ರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೀವು ನೋಡಿರ್ಬಹುದು ಪೂರ್ಣಿಮಾ ಅಂದ್ಬಿಟ್ಟು ಆ ಅಮ್ಮ ಮಾಡಿದ ತಪ್ಪನ್ನ ಈಗ ಪ್ರತಿಯೊಬ್ರು ಜಡ್ಜಸ್ ಗಳು ಕೂಡ ಮಾಡ್ತಾ ಇದಾರೆ. ಈ ಶಾಸ್ತ್ರಿ ಅಂದ್ಬಿಟ್ಟು ಇವರು ಶಾಸ್ತ್ರಿನೂ ಕೂಡ ಮಾಡ್ತಾ ಇದ್ದಾನೆ. ಏನ್ರಿ ಕಡಿಮೆ ಆಗಿದೆ ಆಕೆಗೆ ಅಲ್ವಾ? ಏನ್ ದೇಹ ದಾರ್ಢ್ಯ, ಬುದ್ಧಿವಂತಿಕೆ ಇದೆ ಸಾಕು. ನಾನು ಅವಾಗಲೇ ಉದಾಹರಣೆ ಕೊಟ್ಟನಲ್ಲ ಗಿಲ್ಲಿ, ಹಾಗೆ. ಆಯ್ತಾ, ಆ ಪೂರ್ಣಿಮಾ ಮಾಡಿದ್ದು ಹಾಗೇನೆ, ಹಂಗೆ ಹಿಂಗೆ ಅನ್ಕೊಂಡು ಅವತ್ತು ಆಕ್ಚುಲಿ ಆ ಹುಡುಗಿನ ತಂದ್ಬಿಟ್ಟು ಬಲೂನ್ಗಳನ್ನೆಲ್ಲ ಚುಚ್ಬಿಟ್ಟು ಆ ಹುಡುಗಿನ ಸೋಲಿಸ್ಬಿಟ್ಲು. ಆಯ್ತಾ, ಆಕ್ಚುಲಿ ಅವಳ ಏಜ್ಗೆ ಏನಾದ್ರೂ ಒಂದ್ ಇದೆಯಾ, ಕ್ಲಾರಿಟಿ ಇದೆಯಾ? ಆ ಹುಡುಗಿಗೆ ಪಾಪ 20 ವರ್ಷ, ಇವಳಿಗೆ 40 ವರ್ಷ. ಆಯ್ತಾ, ಅರ್ಧ ವಯಸ್ಸು. ಹಿಂಗೆ ಪಾಪ ಯಾರೇನ ಆಕ್ಚುಲಿ ನೆನ್ನೆ ಉದಾಹರಣೆ ಕೊಡ್ತಾ ಇದ್ರು. ಪೂರ್ಣಿಮನ್ಗೆ ಆಕ್ಚುಲಿ ಕುಮಾರಿ ಸಿಕ್ಕಿದ್ದೆ ಒಂದು ಲಕ್ಕು. ಆ ಲಕ್ಕಿಂದ ಅವಳು ಇಲ್ಲಿವರೆಗೆ ಬಂದಿದ್ದಾಳೆ, ಜಡ್ಜ್ ಆಗಿ ಕೂತ್ಕೊಂಡಿದ್ದಾಳೆ ಅಂದ್ಬಿಟ್ಟು ನೆನ್ನೆ ಒಬ್ರು ಆಕ್ಚುಲಿ ಕಾರಣವನ್ನ ಕೊಟ್ರು. ಅದು ನಿಜ ಅಂತ ಅನಿಸ್ತು. ಯಾಕೆಂದ್ರೆ ಆಕ್ಚುಲಿ ಕುಮಾರಿನ ಆಯ್ಕೆ ಮಾಡ್ಕೊಬಿಟ್ಟು ಆ ಒಂದು ಲಕ್ಕಲ್ಲಿ ಗೆದ್ದು ಇಲ್ಲಿವರೆಗೂ ಪೂರ್ಣಿಮಾ ಬಂದಿದ್ದಾಳೆ. ಆಯ್ತಾ, ಪಾಪದ ಹುಡುಗಿಯರನ್ನ ಆ ರೀತಿ ಈ ರೀತಿ ಮಾನಯವಾಗಿ ಅವ್ರನ್ನ ಸೋಲಿಸ್ಬಿಟ್ಟು ನೀನು ವೀಕು ಅಂತ ಅವ್ರನ್ನ ಅನ್ಯಾಯವಾಗಿ ಒಂದು ವೀಕ್ ಮಾಡಿ ಇಟ್ಬಿಟ್ಟು ಅವ್ರನ್ನ ಇವಾಗ ನೋಡಿ ಜಡ್ಜಸ್ ಗಳ ಮೈಂಡ್ ಅದೇ ಉಳ್ಕತ್ತು, ಜನಗಳ ಮೈಂಡ್ ಅಲ್ಲೂ ಕೂಡ ಅದೇ ವೀಕ್ ಅನ್ನೋ ತರ ತಂದು ತುಂಬಿಟ್ರು. ಇವಾಗ ಇವ್ನು ಶಾಸ್ತ್ರಿ ಬೇರೆ ವೀಕು ಅಂತ ತುಂಬ್ತಾ ಇದ್ದಾನೆ. ಆದ್ರೆ ಜನ ಅವಳಿಗೆ ಓಟ್ ಹಾಕ್ತಾ ಇದ್ದಾಳೆ. ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ಹುಡುಗಿ ಬಡವರ ಮಗಳು. ಆಯ್ತಾ, 100-150 ರೂಪಾಯಿ ದುಡ್ದು ಏನ್ರಿ ಈಗಿನ ಕಾಲದಲ್ಲಿ ಜೀವನ ಸಾಗಿಸ್ತಕ್ಕಂಥದ್ದು. ಪಾಪ ಆ ಹುಡುಗಿ ಬರೀ 100-150 ರೂಪಾಯಿಯಲ್ಲಿ ಸ್ಕೂಲ್ಗೂ ಹೋಗಿ 100-150 ದುಡ್ಕೊಂಡು ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅವಳನ್ನು ಕೂಡ ಸಾಕ್ತಾ ಇದ್ದಾಳೆ. ಅದು ರೀ ಚಾಲೆಂಜ್ ಅಂದ್ರೆ, ಅಂತ ಮಕ್ಕಳಿಗೆ ನಾವು ಗೆಲ್ಲಿಸ್ಬೇಕು, ಅಂತೇವ್ರಿ ನಾವು ಸೆಲೆಬ್ರೇಟ್ ಆಗಿ ಮಾಡ್ಬೇಕು. ಅವಾಗ ನಾವು ಕರ್ನಾಟಕದಲ್ಲಿ ನಾವು ಹುಟ್ಟಿದ್ಕೂ ಸಾರ್ಥಕ ಆಗುತ್ತೆ, ನಾವು ಬಿಗ್ ಬಾಸ್ ನೋಡಿದ್ಕೂ ಸಾರ್ಥಕ ಆಗುತ್ತೆ, ಬಿಗ್ ಬಾಸ್ ಮಾಡೋರ್ಗೂ ಸಾರ್ಥಕ ಆಗುತ್ತೆ, ನಾವು ಓಟ್ ಹಾಕೋದು ಸಾರ್ಥಕ ಆಗುತ್ತೆ. ಆಯ್ತಾ, ಆ ಒಂದು ಕೆಲಸವನ್ನ ಮಾಡ್ಬೇಕು. ಅವಳ ಮೈಂಡ್ ಅಲ್ಲಿ ಏನ್ ಜನಗಳ ಮೈಂಡ್ ಅಲ್ಲಿ ಎಲ್ಲರೂ ತುಂಬ್ತಾ ಇದಾರೋ ಇದನ್ನ ನಾವು ಸಹಿಸಲ್ಲ.
ಆಯ್ತಾ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಹುಡುಗಿನ ವೀಕ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಧರಣಿಗೆ ಕೂತ್ಕೋಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಸಹಿಸ್ಕೊಳ್ಳಲ್ಲ, ಹೇಳ್ತಾ ಇದ್ದೀನಿ.